ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರ್ಯಾರು UPI ಅನ್ನು ಬಳಸ್ತಾ ಇದ್ದೀರೋ, IMPS ಮೂಲಕ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರೋ, 10,000ಕ್ಕಿಂತ ಹೆಚ್ಚಿನ ಹಣವನ್ನು ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ, ಅವರೆಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಏನಾದರೂ ರೂಲ್ಸ್ ಚೇಂಜ್ ಆಗ್ತಾ ಇದೆಯಾ ಅಥವಾ ಏನಾದರೂ ಸಮಸ್ಯೆನಾ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ RBI ಒಂದಷ್ಟು ರೂಲ್ಸನ್ನು ಚೇಂಜ್ ಮಾಡುವಂತಹ ಸಲಹೆಗಳನ್ನು ಕೊಟ್ಟಿದೆ. ಹಾಗಾದರೆ ಆ ಸಲಹೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಡಿಜಿಟಲ್ ಇಂಡಿಯಾ ಯುಗದಲ್ಲಿ ನಾವು ಕಣ್ಣು ಮಿಟುಕಿಸೋದ್ರಲ್ಲಿ ಎಲ್ಲಿಗಾದರೂ ಹಣವನ್ನು ಕಳುಹಿಸ್ತೇವೆ. ಎಲ್ಲವೂ ನಮಗೆಲ್ಲ ಫಾಸ್ಟ್ ಆಗಬೇಕು. ಹಾಗಾಗಿ ಡಿಜಿಟಲಲ್ಲಿ ಹಣ ಟ್ರಾನ್ಸ್ಫರನ್ನು ನಾವು ಮಾಡ್ತಾನೆ ಇರ್ತೀವಿ. ಆದರೆ ಇನ್ನು ಮುಂದೆ ಈ ಒಂದು ಫಾಸ್ಟ್ನೆಸ್ ಇದೆಯಲ್ಲ, ಇದು ಸ್ಲೋ ಆಗುತ್ತೆ. ಕಾರಣ, ದೇಶದಲ್ಲಿ ವೇಗವಾಗಿ ಹೆಚ್ಚುತ್ತಾ ಇರುವ ಆನ್ಲೈನ್ ವಂಚನೆಯನ್ನು ತಡೆಯೋದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅತ್ಯಂತ ಕಟ್ಟುನಿಟ್ಟಾದ ಅದೇ ರೀತಿಯಾಗಿ ಹೊಸ ನಿಯಮವನ್ನು ಜಾರಿಗೆ ತರೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈ ಒಂದು ಹೊಸ ಪ್ರಸ್ತಾವನೆ ಅಡಿಯಲ್ಲಿ ನೀವು UPI ಅಥವಾ IMPS ಮೂಲಕ ಯಾರಿಗಾದರೂ 10,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ಏನಾದರೂ ಕಳುಹಿಸಬೇಕು ಅಥವಾ ಕಳುಹಿಸಿದರೆ ಆ ಹಣವನ್ನು ಇಮಿಡಿಯೇಟ್ ಆಗಿ ಇನ್ನು ಮುಂದೆ ಅವರ ಅಕೌಂಟ್ಗೆ ಜಮಾ ಮಾಡಲಾಗೋದಿಲ್ಲ. ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ಕಳುಹಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಇನ್ನು ಮುಂದೆ. ಬದಲಾಗಿ ಆ ಒಂದು ವಹಿವಾಟಿನ ಮೇಲೆ 1 ಗಂಟೆಯ ಕೂಲಿಂಗ್ ಅವಧಿಯನ್ನು ವಿಧಿಸುವಂತಹ ಚಾನ್ಸಸ್ ಇರುತ್ತೆ. ಇದರ ಅರ್ಥ, ನೀವು ಹಣವನ್ನು ಕಳುಹಿಸ್ತಾ ಇರುವ ವ್ಯಕ್ತಿ ಮೊತ್ತವನ್ನು ತೆಗೆದುಕೊಳ್ಬೇಕು ಅಥವಾ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ 1 ಗಂಟೆವರೆಗೂ ಕೂಡ ಇನ್ನು ಮುಂದೆ ಅವರು ಕಾಯಬೇಕಾಗುತ್ತೆ. ಆ ಒಂದು ವೇಟಿಂಗ್ ಪೀರಿಯಡ್ ಕೂಡ ಇರುತ್ತೆ. RBI ಈ ಯೋಜನೆಯ ಕುರಿತು ಮೇ 8, 2026 ಕೂಡ ಒಂದಷ್ಟು ಸಲಹೆಗಳನ್ನು ಕೋರಿದೆ. ಅದರ ನಂತರ ಇದನ್ನು ಫೈನಲೈಸ್ ಮಾಡುವಂತಹ ಚಾನ್ಸಸ್ ಇದೆ. ಅದರ ಜೊತೆಗೆ ಇದನ್ನು ಕಾರ್ಯಗತಗೊಳಿಸೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಬಹುದು. ಹೌದು, ಈ ಕೂಲಿಂಗ್ ಅವಧಿ ಗ್ರಾಹಕರನ್ನ ವಂಚನೆಯಿಂದ ರಕ್ಷಣೆ ಮಾಡೋದಕ್ಕೆ ಉದ್ದೇಶಿಸಲಾಗಿರುವಂತಹ ಒಂದು ನಿರ್ಧಾರ ಅಂತಾನೆ ಹೇಳಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಂತಿಮ ಮಾರ್ಗಸೂಚಿಗಳನ್ನು ಹೊರಡಿಸುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಯಾಕೆ ಈ ಒಂದು ನಿಯಮವನ್ನು RBI ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಈ ಒಂದು ಕ್ರಮದ ಹಿಂದಿನ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಆನ್ಲೈನ್ನಲ್ಲಿ ಸಾಕಷ್ಟು ರೀತಿಯ ಫ್ರಾಡ್ಗಳಾಗುತ್ತೆ, ವಂಚನೆ ಆಗುತ್ತೆ. ಸಾಕಷ್ಟು ಜನ ಈಗಾಗಲೇ ಹಣವನ್ನು ಕಳ್ಕೊಂಡಿರುವವರು ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಹಾಗಾಗಿ ಈ ಆನ್ಲೈನ್ ವಂಚನೆಯಿಂದ ಉಂಟಾಗುವಂತಹ ಗಮನಾರ್ಹವಾಗಿರುವ ನಷ್ಟಗಳನ್ನು ತಡೆಯುವಂತಹ ಕಾರಣಕ್ಕಾಗಿ RBI ಈ ರೀತಿಯಾದಂತಹ ಚಿಂತನೆಯನ್ನ ಮಾಡಿರೋದು. ಈಗ 2025ರಲ್ಲಿ ಭಾರತದಲ್ಲಿ ಡಿಜಿಟಲ್ ವಂಚನೆಯನ್ನು ನಾವು ಗಮನಿಸ್ತಾ ಹೋದ್ರೆ 22,000 ಕೋಟಿಗೂ ಹೆಚ್ಚಿನ ಹಣವನ್ನು ಜನ ಕಳ್ಕೊಂಡಿದ್ದಾರೆ. ಅಂಕಿಅಂಶಗಳನ್ನು ನೋಡೋದಾದ್ರೆ 10,000ಕ್ಕಿಂತ ಹೆಚ್ಚಿನ ವಹಿವಾಟುಗಳು ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ವಂಚನೆಯ ಒಟ್ಟು ಮೌಲ್ಯದ ಸರಿಸುಮಾರು 98.5% ಈ ವರ್ಗದಿಂದನೇ ಬರುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ವಂಚಕರು ಸಾಮಾಜಿಕ ಎಂಜಿನಿಯರಿಂಗ್ ಅನ್ನ ಬಳಸ್ತಾರೆ, ಜನರನ್ನ ಬೆದರಿಸ್ತಾರೆ ಅಥವಾ ಆಮಿಷ ಒಡ್ತಾರೆ, ತಕ್ಷಣವೇ ಹಣ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳುವಂತಹದನ್ನ ಕೂಡ ನಾವು ನೋಡ್ತಾನೆ ಇರ್ತೀವಿ. ಸೊ ಈ 1 ಗಂಟೆಯ ಹೋಲ್ಡಿಂಗ್ ಟೈಮ್ ಇದೆಯಾ ಅಥವಾ ಕೂಲಿಂಗ್ ಪೀರಿಯಡ್ ಅಂತ ಏನು ಕರೆಯಲಾಗುತ್ತೆ, ಇದರ ಉದ್ದೇಶವನ್ನು ನಾವು ಗಮನಿಸೋದಿದ್ರೆ, ಯಾರಾದ್ರೂ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು ಕೂಡ ಅವರಿಗೆ ಇಮಿಡಿಯೇಟ್ ಆಗಿ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ. ಯಾರು ಈ ರೀತಿಯಾಗಿ ವಂಚನೆಗೊಳಗಾಗ್ತಾರೋ, ಬಲಿಪಶುಗಳು ಆಗ್ತಾರೋ ಅಥವಾ ಅದನ್ನ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅಂಥವರಿಗೂ ಕೂಡ ಇದು ಕಷ್ಟ ಆಗುತ್ತೆ. ಕಾರಣ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯವನ್ನ ಕೊಡ್ತಾರೆ. ಯಾರಾದ್ರೂ ಇದನ್ನ ಮೋಸ ಹೋಗಿದ್ದೀವಿ ಅಂತ ತಿಳ್ಕೊಂಡು ಅದರ ನಂತರ ಪ್ರೊಸೆಸ್ ಮಾಡೋದಕ್ಕೆ ಕೂಡ ಟೈಮ್ ಬೇಕಾಗತ್ತಲ್ಲ, ಅದುವೇ 1 ಅವರ್ ಟೈಮ್. ಸೊ ಯಾರಾದ್ರೂ ತಾವು ವಂಚನೆಗೆ ಒಳಗಾಗಿದ್ದೇವೆ ಅಂತ ಗೊತ್ತಾದ ತಕ್ಷಣನೇ ಆ 1 ಗಂಟೆಯೊಳಗೆ ತಮ್ಮ ವಹಿವಾಟನ್ನು ಅವರು ಕ್ಯಾನ್ಸಲ್ ಮಾಡಬಹುದು. ಜೊತೆಗೆ ಅವರು ಏನು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನ ಕಳೆದುಕೊಳ್ಳದ ಹಾಗೆ ಉಳಿಸಿಕೊಳ್ಳೋದಕ್ಕೂ ಕೂಡ ಇದೊಂದು ಮಾರ್ಗ ಅಂತಾನೆ ಹೇಳಲಾಗುತ್ತೆ. ಕೇವಲ 1 ಗಂಟೆಯ ವಿರಾಮದ ಹೊರತಾಗಿ RBI ಇನ್ನೂ ಕೂಡ ಕೆಲವು ಮಹತ್ವದ ಭದ್ರತಾ ಬದಲಾವಣೆಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಇದರಲ್ಲಿ ಯಾರ್ಯಾರು ವೃದ್ಧರಿದ್ದಾರೋ ಅವರನ್ನ ರಕ್ಷಣೆ ಮಾಡೋದಕ್ಕೆ, ಅಂದ್ರೆ 70 ವರ್ಷಕ್ಕಿಂತ ಮೇಲ್ಪಟ್ಟವರು 50,000ಕ್ಕಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಅವರಿಗೆ ವಿಶ್ವಾಸಾರ್ಹ ವ್ಯಕ್ತಿಯ ಪರ್ಮಿಷನ್ ಕೂಡ ಬೇಕು. ಆ ನಿಯಮವನ್ನು ಕೂಡ ಈಗಾಗಲೇ ಮಾಡುವಂತಹ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಂಪೂರ್ಣ ಪರಿಶೀಲನೆಯ ನಂತರವೇ 2.5 ಮಿಲಿಯನ್ಗಿಂತ ಹೆಚ್ಚಿನ ಹಠಾತ್ ಠೇವಣಿಯೊಂದಿಗೆ ವೈಯಕ್ತಿಕ ಅಥವಾ ಸಣ್ಣ ವ್ಯವಹಾರ ಖಾತೆಗಳಿಗೆ ಕ್ರೆಡಿಟ್ ಮಾಡುವ ಬ್ಯಾಂಕ್ಗಳಿಗೂ ಕೂಡ ಸೂಚನೆ ಕೊಡಬಹುದು. ಜೊತೆಗೆ ಕಿಲ್ ಸ್ವಿಚ್ ಆಯ್ಕೆಯನ್ನು ಕೂಡ ಒದಗಿಸಲಾಗುತ್ತೆ.
ಗ್ರಾಹಕರಿಗೆ ವಂಚನೆ ಏನಾದರೂ ಅಂತ ಅನುಮಾನ ಬಂದರೆ ಆ ಸಂದರ್ಭದಲ್ಲಿ ಒಂದು ಬಟನ್ ಒತ್ತುವ ಮೂಲಕ UPI ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಕಾರ್ಡ್ ಸೇರಿದಂತೆ ಎಲ್ಲ ಡಿಜಿಟಲ್ ಸೇವೆಗಳನ್ನು ತಕ್ಷಣವೇ ನಿಷ್ಕ್ರಿಯಗೊಳಿಸೋದಕ್ಕೂ ಕೂಡ ಅನುವು ಮಾಡಿಕೊಡುತ್ತೆ. ಸೊ ಇದು ಕೆಲವರಿಗೆ ತಕ್ಷಣದ ಅನಾನುಕೂಲತೆಯನ್ನು ಕೂಡ ಉಂಟು ಮಾಡಬಹುದು. ಆದರೂ ಕೂಡ ಠೇವಣಿಗಳನ್ನು ರಕ್ಷಿಸುವಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಾನೆ ನಾವಿಲ್ಲಿ ಹೇಳಬಹುದು. ಹಾಗಾಗಿ ಇನ್ನು ಮುಂದೆ ಇಮಿಡಿಯೇಟ್ ಆಗಿ ಹಣ ಕಳಿಸು, 1 ನಿಮಿಷದಲ್ಲಿ ಹಣ ಬರುತ್ತೆ, ಇಮಿಡಿಯೇಟ್ ಆಗಿ ಅವರಿಗೆ ಬೇಕು ಆ ರೀತಿಯಾದಂತಹ ಏನಾದರೂ ಉದ್ದೇಶಗಳು ಇದ್ದು ಹಣವನ್ನು ಕಳುಹಿಸೋದಾದ್ರೆ ಸ್ವಲ್ಪ ಟೈಮ್ ವೇಟ್ ಮಾಡಲೇಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಯಾರಿಗೂ ಕೂಡ 10,000ಕ್ಕಿಂತ ಹೆಚ್ಚಿನ ಹಣವನ್ನು ಟ್ರಾನ್ಸ್ಫರ್ ಮಾಡುವ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಟೈಮ್ ಕೂಡ ಇರುತ್ತೆ. ಅದನ್ನು ಯಾರಿಗಾದರೂ ಕಳುಹಿಸುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕೂಡ ಹೇಳಬೇಕಾಗತ್ತೆ. ಇದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಮೇ 8ರ ನಂತರ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.